ಹಾಯ್, ಎಲ್ಲರಿಗೂ ನಮಸ್ಕಾರ. ಭವ್ಯ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಹಿಂದಿನ ತರಗತಿಗಳಲ್ಲಿ ಹಲವಾರು ವ್ಯಾಕರಣ ಅಂಶಗಳ ಬಗ್ಗೆ ತಿಳ್ಕೊಂಡು ಕಲಿತಾ ಬರ್ತಾ ಇದ್ದೀವಿ. ಹಾಗಾದರೆ ನಾನು ಇಂದಿನ ತರಗತಿಯಲ್ಲಿ ವಿರುದ್ಧಾರ್ಥಕ ಪದಗಳ ಬಗ್ಗೆ ತಿಳಿಸ್ಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ. ಶಾಲೆಗಳಲ್ಲಿ 1ರಿಂದ 10ನೇ ತರಗತಿಯ ಮಕ್ಕಳವರೆಗೂ ಪಾಠದ ಕೊನೆಯಲ್ಲಿ ಅಂದರೆ ವ್ಯಾಕರಣ ಅಂಶದಲ್ಲಿ ಈ ವಿರುದ್ಧಾರ್ಥಕ ಪದಗಳನ್ನು ಕೊಟ್ಟೇ ಇರ್ತಾರೆ. 5, 6 ಇನ್ನೂ ಹಲವಾರು ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೊಡ್ತಿರ್ತಾರೆ. ನಾನು ಆ ಆಧಾರದ ಮೇಲೆ ಕೆಲವೊಂದಿಷ್ಟು ವಿರುದ್ಧಾರ್ಥಕ ಪದಗಳನ್ನು ನಿಮಗೆ ತಿಳಿಸ್ಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಇಂದಿನ ತರಗತಿಯಲ್ಲಿ ವಿರುದ್ಧಾರ್ಥಕ ಪದಗಳ ಬಗ್ಗೆ ತಿಳ್ಕೊಳ್ಳೋಣ. ನಾವು ಮೊದಲನೇದಾಗಿ ವಿರುದ್ಧಾರ್ಥಕ ಎಂದರೇನಂತ ನೋಡ್ಕೊಂಡು ಬರೋಣ. ಒಂದು ಶಬ್ದಕ್ಕೆ ತೀರಾ ವಿರುದ್ಧ ಅರ್ಥವನ್ನು ಕೊಡುವ ಇನ್ನೊಂದು ಶಬ್ದಕ್ಕೆ ವಿರುದ್ಧಾರ್ಥಕ ಶಬ್ದ ಎನ್ನುವರು. ಅರ್ಥ ಆಯ್ತಲ್ವ? ಇನ್ನೊಂದು ಸರ್ತಿ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳೋರು ನೋಟ್ ಮಾಡ್ಕೋಬೋದು. ಒಂದು ಶಬ್ದಕ್ಕೆ ತೀರಾ ವಿರುದ್ಧ ಅರ್ಥವನ್ನು ಕೊಡುವ ಇನ್ನೊಂದು ಶಬ್ದಕ್ಕೆ ವಿರುದ್ಧಾರ್ಥಕ ಶಬ್ದ ಎನ್ನುವರು. ಹಾಗಾದರೆ ನಾನಿಲ್ಲಿ ಕೆಲವೊಂದು ಶಬ್ದಗಳನ್ನು ನಿಮಗೆ ಬರೆದು ತೋರಿಸ್ತೀನಿ, ನೀವು ಬೇಕಾದರೆ ನೋಟ್ ಮಾಡ್ಕೋಬೋದು. ಹಾಗಾದ್ರೆ ಈಗ ಇಂದಿನ ತರಗತಿಯಲ್ಲಿ ವಿರುದ್ಧಾರ್ಥಕ ಪದಗಳನ್ನು ನೋಡೋಣ. ಮೊದಲನೇದಾಗಿ ಜನನ, ಮರಣ, ಹುಟ್ಟು, ಸಾವು, ಗೆಲುವು, ಸೋಲು, ಸುಲಭ, ಕಠಿಣ, ಸುಖ, ದುಃಖ, ಬಡವ, ಶ್ರೀಮಂತ, ನ್ಯಾಯ, ಅನ್ಯಾಯ, ಸಫಲ, ವಿಫಲ, ಜ್ಞಾನ, ಅಜ್ಞಾನ, ಕನಿಷ್ಠ, ಗರಿಷ್ಠ, ದೊಡ್ಡದು, ಚಿಕ್ಕದು, ಸ್ವರ್ಗ, ನರಕ, ಸತ್ಯ, ಅಸತ್ಯ, ಮೇಲೆ, ಕೆಳಗೆ, ದೂರ, ಸಮೀಪ, ಶುದ್ಧ, ಅಶುದ್ಧ, ನಗು, ಅಳು, ಲಾಭ, ನಷ್ಟ, ಜಯ, ಅಪಜಯ, ಉಪಕಾರ, ಅಪಕಾರ, ಸ್ಥಿರ, ಅಸ್ಥಿರ, ಅಗತ್ಯ, ಅನಗತ್ಯ, ಆದಿ, ಅಂತ್ಯ, ಏಕ, ಅನೇಕ, ಧರ್ಮ, ಅಧರ್ಮ, ಆಧಾರ, ನಿರಾಧಾರ, ಹಿಂಸೆ, ಅಹಿಂಸೆ, ಸಹನೆ, ಅಸಹನೆ, ಸಾಮಾನ್ಯ, ಅಸಾಮಾನ್ಯ, ಆರೋಗ್ಯ, ಅನಾರೋಗ್ಯ, ಪ್ರತಿಮೆ, ಅಪ್ರತಿಮೆ, ಆಸ್ತಿಕ, ನಾಸ್ತಿಕ,
ಶತ್ರು, ಮಿತ್ರ, ಕಪ್ಪು, ಬಿಳುಪು, ಗೌರವ, ಅಗೌರವ, ಕತ್ತಲು, ಬೆಳಕು, ಆಧುನಿಕ, ಪ್ರಾಚೀನ, ಸುವಾಸನೆ, ದುರ್ವಾಸನೆ, ಸ್ವಾರ್ಥ, ನಿಸ್ವಾರ್ಥ, ಹಿರಿಯ, ಕಿರಿಯ. ನೋಡ್ತಾ ಇದ್ದೀರಲ್ಲ, ನಾ ಈ ವಿರುದ್ಧಾರ್ಥಕ ಪದಗಳನ್ನು ಪಾಠದ ಅಥವಾ ಪದ್ಯದ ಹಿಂದೆ ವ್ಯಾಕರಣಾಂಶದಲ್ಲಿ ಕೆಲವೊಂದು ವಿರುದ್ಧಾರ್ಥಕ ಪದಗಳನ್ನು ಬರೀರಿ ಅಂತ ಕೊಟ್ಟಿರ್ತಾರಲ್ಲ, ಆ ಆಧಾರದ ಮೇಲೆ ನಾನು ಇವನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಮತ್ತಷ್ಟು ವಿರುದ್ಧಾರ್ಥಕ ಪದಗಳನ್ನು ನೋಡೋಣ. ಶಿಸ್ತು, ಅಶಿಸ್ತು, ಎಡಕ್ಕೆ, ಬಲಕ್ಕೆ, ಅಬಲೆ, ಸಬಲೆ, ಗೋಚರ, ಅಗೋಚರ, ಶಾಂತಿ, ಅಶಾಂತಿ, ಶಬ್ದ, ನಿಶಬ್ದ, ಮಂಗಳ, ಅಮಂಗಳ, ಮೌಲ್ಯ, ಅಮೌಲ್ಯ, ಅದೃಷ್ಟ, ದುರಾದೃಷ್ಟ, ದುರಾದೃಷ್ಟ, ವೇಳೆ, ಅವೇಳೆ, ವಾಸ್ತವ, ಅವಾಸ್ತವ, ಸಜ್ಜನ, ದುರ್ಜನ, ಪೂರ್ಣ, ಅಪೂರ್ಣ, ಸಹಿತ, ರಹಿತ, ಬಲ, ದುರ್ಬಲ, ರಾಗ, ವಿರಾಗ, ರಕ್ಷಿಸು, ಭಕ್ಷಿಸು, ವಿಧೇಯ, ಅವಿಧೇಯ, ವಿಭಾಜ್ಯ, ಅವಿಭಾಜ್ಯ, ಇಂಚರ, ಕರ್ಕಶ. ನೋಡಿದ್ರಲ್ಲ, ಇಂದಿನ ತರಗತಿಯಲ್ಲಿ ನಾನು ವಿರುದ್ಧಾರ್ಥಕ ಪದಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಮತ್ತಿಷ್ಟು ವಿರುದ್ಧಾರ್ಥಕ ಪದಗಳು ನಿಮಗೆ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ. ನಾನಿಲ್ಲಿ ನಮ್ಮ ಸ್ಕೂಲ್ ಮಕ್ಕಳಿಗೆ ಅಂದರೆ ಶಾಲೆ ಮಕ್ಕಳಿಗೆ 2, 3, 4 ಮತ್ತು 5, 6ನೇ ತರಗತಿಯ ಮಕ್ಕಳಿಗೆ ಸುಲಭ ಆಗಲಿ ಅಂತ ಕೆಲವೊಂದಿಷ್ಟು ವಿರುದ್ಧಾರ್ಥಕ ಪದಗಳನ್ನು ತೋರಿಸ್ಕೊಟ್ಟಿದ್ದೀನಿ. ಹಾಗಾದರೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ವಿಡಿಯೋನ ನೋಡ್ತಾ ಇರಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೂ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನು ಪ್ರೆಸ್ ಮಾಡಿ, ಅಂದರೆ ನೀವು ನಮ್ಮ ಜೊತೆ ನೋಟಿಫೈ ಆಗಿರ್ತೀರ. ನಾವು ಮಾಡೋ ಹೊಸ ವಿಡಿಯೋ ನಿಮಗೆ ಸುಲಭವಾಗಿ ನೋಡಲಿಕ್ಕೆ ಸಿಗುತ್ತೆ. ಧನ್ಯವಾದಗಳು. ಶುಭ ದಿನ.